ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ. ಇದು ಒಂದು ದೊಡ್ಡ ರೋಡು, 40 ಫೀಟ್ ವೈಡ್ ಆ್ಯಂಡ್ ಟಾರ್ ರೋಡು, ಬಸ್ ರೂಟು. ಇಲ್ಲಿಂದ ಮೈಸೂರು ಕರೆಕ್ಟಾಗಿ 22 ಕಿಲೋಮೀಟ್ರು, 22 ಕಿಲೋಮೀಟ್ರ್ ಫ್ರಮ್ ಇಯರ್. ಅಲ್ಲಿ ಮನೆಗಳು ಕಾಣ್ತಾ ಇದೆಯಲ್ಲ, ಅದೊಂದು ವಿಲೇಜು. ಸಾಧಾರಣ ದೊಡ್ಡ ವಿಲೇಜ್ ಅಂತ ಹೇಳ್ಬೋದು. ಇದು ಮೈಸೂರಿಗೆ ಹೋಗುತ್ತೆ. ಇದು ಸುಮಾರು ವಿಲೇಜಿಗೆ ಕನೆಕ್ಟ್ ಆಗಿ ಹಾಗೆ ನರಸೀಪುರಕ್ಕೆಲ್ಲ ಹೋಗುತ್ತೆ. ಇದು ಬಂದು ನಾರ್ತ್ ರೋಡಿಂದ ಇದು ಕೆನಲ್ ರೋಡು. ಇಲ್ಲೊಂದು ಕೆನಲ್ ಹೋಗ್ತಿದೆ, ಅಲ್ಲದ ಕಾವೇರಿ ವಾಟರ್. ಇದು ವರ್ಷಕ್ಕೆ ಒಂದು 6 to 8 ಮಂತ್ಸ್ ಹೋಗ್ತಾ ಇರ್ತದೆ, ರೆಗ್ಯುಲರ್ ಹೋಗ್ತಾ ಇರ್ತದೆ. 6 ರಿಂದ 8 ತಿಂಗಳು ಹೋಗ್ತಾ ಇರ್ತದೆ. ಈ ನೀರನ್ನು ತಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು. ಯಾರ್ದು ಅಪ್ಪಣೆ ಬೇಕಾಗಿಲ್ಲ. ಈ ನೀರು ಅಗ್ರಿಕಲ್ಚರ್ಗೋಸ್ಕರ ಬಿಡೋದು. ಸೊ ಈ ಕೆನಲ್ ಪಕ್ಕದಲ್ಲಿ ಇದು ನಕ್ಷೆ ರೋಡ್ ಇದೆಯಲ್ಲ, ಈ ನಕ್ಷೆ ರೋಡಿಂದ ಕರೆಕ್ಟಾಗಿ ಒಂದು 150 ಮೀಟ್ರ್ ಆಗ್ಬೋದು. ಲ್ಯಾಂಡ್ ತೋರಿಸ್ತೀನಿ, ಚೆನ್ನಾಗಿದೆ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಟಾರ್ ರೋಡ್ ಪಾಯಿಂಟ್ ಇದೆ. ಟಾರ್ ರೋಡ್ ಪಾಯಿಂಟಿಂದ 150 ಮೀಟ್ರು ಈ ಥರ ರೆಗ್ಯುಲರಾಗಿ ನೀರು ಹೋಗ್ತಾ ಇರುತ್ತದೆ ಈಸ್ಟ್ ಕಡೆಗೆ. ವಿಲೇಜ್ ಪಕ್ಕದಲ್ಲಿದೆ, ಲೇಬರ್ ಸಿಗ್ತಾರೆ, ಸೆಕ್ಯೂರಾಗಿರುತ್ತೆ, ಏನು ತೊಂದರೆ ಇಲ್ಲ. ಟಾರ್ ರೋಡ್ ಪಾಯಿಂಟ್ ಇದೆ ಮತ್ತು ಸರ್ಕಾರದ ರಸ್ತೆ ಇದೆ. ಇಲ್ಲಿಂದ 150 ಮೀಟ್ರ್ ತೋರಿಸ್ತೀನಿ, ನೋಡ್ಬೋದು ನೀವು. ಈ ವಾಟರ್ ಕ್ಯಾನಲ್ಲು ನಾನು ತೋರಿಸುವಂಥ ಲ್ಯಾಂಡ್ ಪಕ್ಕದಲ್ಲಿ ಹೋಗುತ್ತೆ. ಅದೊಂದು ಬ್ಯೂಟಿ ಅಂತ ಹೇಳ್ಬೋದು. ಕೆನಲ್ ಪಕ್ಕದಲ್ಲಿ ಕೆನಲ್ ರೋಡು. ಇದು ನಕ್ಷೆ ರೋಡು, ಪಬ್ಲಿಕ್ ರೋಡು. ನೋಡಿ, ಈ ರೀತಿಯಾಗಿ ಅಲ್ಲಿಂದ ಟಾರ್ ರೋಡಿಂದ ನಾವು ಬಂದ್ವಿ. 150 ರಿಂದ 200 ಮೀಟರ್ ಅಂದ್ಕೊಳ್ಳಿ. ಸೊ ದೊಡ್ಡ ರೋಡೆ. ಈ ಥರ ಕೆನಲ್ಲು ರೆಗ್ಯುಲರಾಗಿ ಹೋಗ್ತಿರೋದು ನೀರು. ಸೊ ನನ್ನ ಪ್ರಕಾರ ವರ್ಷಕ್ಕೆ 6 ತಿಂಗಳು ಗ್ಯಾರಂಟಿ ಇದೆ, ಆಯಿತಾ. ಇದು ಆ್ಯಕ್ಸಸ್. ಇಲ್ಲಿಂದ ಈ ಬ್ರಿಡ್ಜ್ ಕಟ್ಟಿದ್ದಾರೆ, ಸರ್ಕಾರದವ್ರು ಕಟ್ಟಿರ್ತಕ್ಕಂಥದ್ದು ಆ್ಯಕ್ಸಸ್. ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಗೇಟ್ ಹಾಕೋಬೋದು ನೀವು. ಇದು ಗೇಟ್ಗೆ ಬಿಟ್ಟಿರ್ತಕ್ಕಂಥ ಜಾಗ. ಗೇಟ್ ಹಾಕ್ಕೊಳ್ಳಿ. ಇದು ಈಗ ಕೆಂಪು ಕಾಣ್ತದಲ್ಲ, ಇದು 16 ಕುಂಟೆ. ಸುತ್ತ ಹದ್ದುಬಸ್ತಾಗಿ ಸುತ್ತ ಫೆನ್ಸಿಂಗ್ ಮಾಡ್ಕೊಂಡವ್ರೆ. ಕ್ಲಿಯರ್ ಕಟ್ಟಾಗಿರ್ತಕ್ಕಂಥ ಒಂದು ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಸ್ಕ್ವೇರಾಗಿ ಕರೆಕ್ಟಾಗಿದೆ. ಲ್ಯಾಂಡ್ ಪಕ್ಕದಲ್ಲೇ ಈ ಥರ ಒಂದು ಬ್ಯೂಟಿಫುಲ್ ರೆಗ್ಯುಲರ್ ಸೋರ್ಸು, ಪರ್ಮನೆಂಟ್ ಸೋರ್ಸು ನೀರು. ಈ ಥರ ಲ್ಯಾಂಡು ಸಿಗೋದು ತುಂಬಾ ರೇರು. ಸಿಕ್ಕಿದಾಗ ನೀವು ದಯವಿಟ್ಟು ಆದಷ್ಟು ಬೇಗ ಬಂದು ತೊಗೊಂಡ್ರೆ ಇಂಥ ಪ್ರಾಪರ್ಟಿ ಸಿಗುತ್ತೆ. ಇಲ್ಲೊಂದು 25 ತೆಂಗು ಫಲ ಕೊಡ್ತಕ್ಕಂಥ ತೆಂಗಿದೆ. ಬಟ್ ಒಂದು ಸ್ವಲ್ಪ ಮೇಂಟೈನ್ ಮಾಡಿಲ್ಲ. ಈ ತೆಂಗಿನ ಜೊತೆಗೆ ಸ್ವಲ್ಪ ಮಧ್ಯದಲ್ಲಿ ಹೊಸ ತೆಂಗು ಉಣಿಸ್ಕೊಂಡು ಒಂದು ಚಿಕ್ಕ ಪ್ರಾಪರ್ಟಿ ಮಾಡ್ತೀನಿ ಅಂದರೆ ಒಳ್ಳೆ ಪ್ರಾಪರ್ಟಿ. ಮಧ್ಯದಲ್ಲಿ ತರಕಾರಿ ಹಾಕೋಬೋದು, ವೆಜಿಟೇಬಲ್ಸು. ಜೊತೆಗೆ ಒಂದು 16 ಕುಂಟೆಗೆ ಒಂದು ಬ್ಯೂಟಿಫುಲ್ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಒಳ್ಳೆ ಜಾಗ. ಈ ಥರ ಎಲ್ಲ ಫೆನ್ಸಿಂಗ್ ಆಗಿದೆ. ಈಸ್ಟ್ ಫೇಸಿಂಗ್ ಇದು. ಲ್ಯಾಂಡ್ಗೆ ಕೆನಲ್ ಬಂದು ಈಸ್ಟ್ಗೆ ಲೊಕೇಟ್ ಆಗಿ ಫ್ಲೋಯಿಂಗ್ ಆಗುತ್ತೆ. ಇದು ಮೈಸೂರಿಗೆ ಮೊದಲೇ ಹೇಳ್ದಂಗೆ ಅದನ್ನು 22 ಕಿಲೋಮೀಟ್ರು ಪಕ್ಕದಲ್ಲಿ ಒಂದು ವಿಲೇಜ್ ಐತೆ, ಟಾರ್ ರೋಡಿಂದ 200 ಮೀಟ್ರ್ ಬರಬೇಕು. ಚೆನ್ನಾಗಿದೆ ಈಸ್ಟ್ ಫೇಸಿಂಗು. ಬ್ಯೂಟಿಫುಲ್ ಗುಡ್ ಫರ್ಟೈಲ್ ಸಾಯಿಲು. ಇದ್ರ ಜೊತೆಗೇ ನಿಮಗೆ ಆಪೋಸಿಟು 25 ಕುಂಟೆ ಸಿಗುತ್ತೆ. 2 ಲ್ಯಾಂಡು ಒಬ್ಬರೇ ಓನರು, 25 ಕುಂಟೆ ಸಿಗುತ್ತೆ. ಅಲ್ಲಿ ಆಲ್ಮೋಸ್ಟ್ ನಿಮಗೆ 1 ಎಕರೆ 1 ಕುಂಟೆ. ಅದು ಕೂಡ ತೋರಿಸಿ ನೋಡ್ಬೋದು ನೀವು. ನಾನು ಹೇಳಿದ್ನಲ್ಲ, ಇದು 16 ಕುಂಟೆ ಲ್ಯಾಂಡ್ ಅಂತ ಹೇಳಿದ್ನಲ್ಲ, ಪಕ್ಕದಲ್ಲಿ ಕೆನಲ್ ತಾವು ನೋಡಿದ್ದೀರಾ. ಇದ್ರ ಆಪೋಸಿಟ್ ಇದು 25 ಕುಂಟೆ. ಅಂದರೆ ಈ ರೋಡಿಂದ ಎಡಗಡೆ ಮತ್ತು ಬಲಗಡೆ 2 ಕಡೆ ಲ್ಯಾಂಡ್ ಇದೆ. ಒಂದು 16 ಕುಂಟೆ, ಒಂದು 25 ಕುಂಟೆ, ಅಂದರೆ 1 ಎಕರೆ 1 ಕುಂಟೆ ಬರುತ್ತೆ. ಸೊ ಇದು ಕೂಡ ಈ ಬೆಳೆ ತೆಗೆದಾದ್ಮೇಲೆ, ಕೇನು ಹಾರ್ವೆಸ್ಟಿಂಗ್ ಆದಮೇಲೆ ಫೆನ್ಸಿಂಗ್ ಮಾಡಿ ಕೊಡ್ತಾರೆ. ಸೊ ಪ್ರಾಪರ್ಟಿ ಓನರ್ ಬಂದು ಜನರಲ್ಲು, ಬಿಲಾಂಗ್ಸ್ ಕುರುಬಾಸು. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಪ್ರಾಪರ್ಟಿ. ಇಲ್ಲಿಂದನೇ ವಿಲೇಜ್ ಕಾಣುತ್ತೆ. ವಿಲೇಜಲ್ಲಿ ಮನೆಗಳು ನೋಡ್ಬೋದು ನೀವು. ಇಲ್ಲೇ ವಾಟರ್ ಸೋರ್ಸ್ ಚೆನ್ನಾಗಿದೆ, ಸಾಯಿಲ್ ಚೆನ್ನಾಗಿದೆ,
ರೋಡ್ ಆಕ್ಸೆಸ್ ಚೆನ್ನಾಗಿದೆ. ಮೈಸೂರಿಗೆ ಕೇವಲ 22 ಕಿಲೋಮೀಟ್ರ್ ಆಗುತ್ತೆ. ಸೊ ಎಲ್ಲ ರೀತಿ ಅನುಕೂಲವಾಗಿರ್ತಕ್ಕಂಥ ಈ ಲ್ಯಾಂಡು ಸೇಲ್ಗಿರುವಂಥದ್ದು. ಕಾಲ್ ಮಾಡಿ, ನಾನು ಉಡುಪ 9901323456 ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಪ್ರಾಪರ್ಟಿಗಳು ಸೇಲ್ ಮಾಡೋದಿದ್ರೆ ನೀವು ನಮ್ಮನ್ನು ಸಂಪರ್ಕಿಸಿ. ಈ ಥರ ಒಳ್ಳೊಳ್ಳೆ ಪ್ರಾಪರ್ಟಿಗಳು ಸಿಗುತ್ತೆ, ಕಮರ್ಷಿಯಲ್ ಪ್ರಾಪರ್ಟಿ ಸಿಗುತ್ತೆ. ಮತ್ತು ಒಂದು 3 ಸ್ಟಾರ್ 5 ಸ್ಟಾರ್ ಹೋಟ್ಲಿದೆ ಮೈಸೂರಿನಲ್ಲಿ ಸೇಲ್ಗೆ. ಅಗ್ರಿಕಲ್ಚರ್ ಲ್ಯಾಂಡ್ ಬೇಕಾದಷ್ಟಿದೆ, ಸೈಟ್ಗಳಿವೆ, ಮನೆಗಳಿವೆ. ಯಾವುದೇ ಥರದ ಪ್ರಾಪರ್ಟಿಗಳು ತಾವು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಈ 2 ಪ್ರಾಪರ್ಟಿಯಿಂದ 1 ಎಕರೆ 1 ಗುಂಟೆ ಆಗುತ್ತೆ. ಬ್ಯೂಟಿಫುಲ್. ಥ್ಯಾಂಕ್ ಯು.